ಇನ್ನು ಯೋಧ ಗುರು ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಆಗ್ತಿದೆ. ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಸಚಿವ ಡಿಸಿ ತಮ್ಮಣ್ಣ. ಅಂತ್ಯ ಸಂಸ್ಕಾರದ ಎಲ್ಲಾ ಸಿದ್ಧತೆಗಳನ್ನ ಪರಿಶೀಲಿಸಿದ್ದಾರೆ ತಮ್ಮಣ್ಣ. ಇನ್ನು ಗುಡಿಗೆರೆಯಲ್ಲಿ ಮುಗಿಲು ಮುಟ್ಟಿರುವಂತಹ ಆಕ್ರಂದನ ಯೋಧ ಗುರು ಓದಿದಂತ ಶಾಲೆ. ಈಗಾಗಲೇ ಅಲ್ಲೂ ಕೂಡ ನೋವಿನಲ್ಲಿದ್ದಾರೆ. ಸ್ಥಳದಲ್ಲಿ ಈಗಾಗಲೇ ಡಿಸಿ ತಮ್ಮಣ್ಣ ಅವರು ಕೂಡ ಎಲ್ಲಾ ವ್ಯವಸ್ಥೆಗಳು ಏನೇನಾಗಬೇಕು ಸಿದ್ಧತೆಗಳು ಅದರ ಒಂದು ಉಸ್ತುವಾರಿಯನ್ನು ಅವರೇ ವಹಿಸಿಕೊಂಡು ಎಲ್ಲವನ್ನು ಕೂಡ ಮುತುವರ್ಜಿ ವಹಿಸಿ ಮಾಡ್ತಿದ್ದಾರೆ. ಇನ್ನು ಅವರು ಓದಿರುವಂತಹ ಶಾಲೆಯಲ್ಲೂ ಕೂಡ ಗುಡಿಗೆರೆಯಲ್ಲಿ ಈಗಾಗಲೇ ಎಲ್ಲರೂ ಕೂಡ ಅವರ ಶಾಲೆಯಲ್ಲಿ ಓದಂಥವರು ಜೊತೆಗೆ ವಿದ್ಯಾಭ್ಯಾಸವನ್ನು ಮಾಡಿದಂಥವ್ರು ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಗುರು ಓದಿದ್ದಂತಹ ಶಾಲೆಯಲ್ಲಿ ಗೌರವವನ್ನು ಸಲ್ಲಿಸಲಾಯಿತು. ಇವತ್ತು ರಜೆ ಘೋಷಿಸಿ ಶಾಲೆಯಲ್ಲಿ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಇನ್ನು ಶಿಕ್ಷಕರು ಈಗಾಗಲೇ ಏನು ವಿದ್ಯಾರ್ಥಿಗಳಿಗೆ ರಜೆಯನ್ನು ಘೋಷಿಸಿ ಆಗಲಿರುವಂತಹ ಗಣ್ಯರಿಗೆ ಇದೇ ಶಾಲೆಯಲ್ಲಿ ಓದಂತ ಒಂದು ಹೆಮ್ಮೆ ಅವ್ರಿಗೂ ಕೂಡ ಅದೇ ರೀತಿಯಾಗಿ ದುಃಖದ ಸಂದರ್ಭ ಕೂಡ. ಈಗ ಗುರು ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ. ಇನ್ನೊಂದು ಕಡೆ HALನಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿರೀಕ್ಷೆ ಇದೆ ಪಾರ್ಥಿವ ಶರೀರ ಅಲ್ಲಿ ತಲುಪುತ್ತೆ ಅನ್ನೋದು ಗುರು ಅವ್ರದ್ದು. ಇನ್ನೊಂದು ಕಡೆ ನೀವು ನೋಡ್ತಾ ಇದ್ರಿ ಶಾಮಿಯಾನಗಳನ್ನು ಕಟ್ಟಿ ಗುಡಿಗೆರೆ ಬಳಿ ಯಾವ ರೀತಿಯಾಗಿ ಮಂಡ್ಯದಲ್ಲಿ ಈಗ ಪ್ರಿಪರೇಷನ್ಗಳಾಗ್ತಿದೆ ಅಂತ. ಮಂಡ್ಯ ಮಳವಳ್ಳಿ ರಸ್ತೆಯ ಪಕ್ಕದಲ್ಲಿ 35 ಗುಂಟೆ ಜಾಗವನ್ನ ಜಿಲ್ಲಾಡಳಿತ ಈಗಾಗಲೇ ನೀಡಿದೆ. ಇಲ್ಲೇ ಅಂತ್ಯ ಸಂಸ್ಕಾರವನ್ನ ನೆರವೇರಿಸುವುದು ಅಂತ. ಆರಂಭದಲ್ಲಿ ಸರ್ಕಾರಿ ಜಾಗದಲ್ಲಿ ಜಾಗವನ್ನು ತೋರಿಸಲಾಗಿತ್ತು. ಆದರೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ನಂತರ ಮಂಡ್ಯ ಮಳವಳ್ಳಿ ಪಕ್ಕದ ರಸ್ತೆ ಪಕ್ಕದಲ್ಲಿ ಇರುವಂತಹ ಸ್ಥಳದಲ್ಲಿ ಈಗ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆ ಆಗ್ತಾ ಇದೆ. ಇನ್ನೊಂದು ಕಡೆ ಗುರು ಅವರ ಕುಟುಂಬಸ್ಥರ ಆಕ್ರಂದನ. ಅವರ ಚಿಕ್ಕಮ್ಮ ಭಾಗ್ಯಮ್ಮ ಅವರು ಕೂಡ ತುಂಬಾ ಸುಸ್ತಾಗಿದ್ರು. ಅವ್ರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರ ತಂದೆ ಕೂಡ ಬಹಳ ಸುಸ್ತಾಗಿದ್ದಾರೆ. ಇನ್ನು ಪತ್ನಿಯವರು ಕೂಡ ಬಹಳಷ್ಟು ಕಲಾವತಿ ಅವರು 2 ದಿನಗಳಿಂದ ಆಲ್ಮೋಸ್ಟ್ ರಾತ್ರಿ ಹಗಲು ಆಹಾರವನ್ನು ಕೂಡ ಸೇವಿಸದೆ ತನ್ನ ಪತಿಯ ಒಂದು ನೆನಪಿನಲ್ಲೇ ಬಹಳಷ್ಟು ಬಳಲಿ ಹೋಗಿದ್ದಾರೆ. ಇನ್ನು ಪುಲ್ವಾಮಾ ದಾಳಿಯ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಅಗಲಿದಂತಹ ಗಣ್ಯರ ವಿಚಾರವಾಗಿ ಸಂತಾಪ ಸೂಚಿಸಿದ್ದಾರೆ. ಅದು ಒಂದು ಅಮಾನುಷವಾದಂತ ಹೇಯ ಕೃತ್ಯ. ನಾನು ಅದನ್ನ ತೀವ್ರವಾಗಿ ಖಂಡಿಸ್ತೇನೆ. ಸರ್ಕಾರನು ಕೂಡ ಉಗ್ರರ ಬಗ್ಗೆ ಸಾಫ್ಟ್ ಧೋರಣೆ ತಾರಬಾರದು. ಅವ್ರ ಬಗ್ಗೆ ಉಗ್ರವಾದಂತ ಕ್ರಮ ತಗೋಬೇಕು. ಅವ್ರು ಎಲ್ಲೆಲ್ಲಿ ಅವರ ತಾಣಗಳಿದ್ದಾವೆ ಅಲ್ಲೆಲ್ಲ ಅವ್ರು ನಾಶ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಉಗ್ರರು ಎಲ್ಲೆಲ್ಲಿದ್ದಾರೆ ಮತ್ತೆ ಅವರ ನಾಯಕರುಗಳು ಯಾರಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೊಂಡು ಅವ್ರನ್ನ ಈ ಉಗ್ರರನ್ನ ನಾಶ ಮಾಡ್ತಕ್ಕ. ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಉಗ್ರರಿಗೆ ನಕಲಿ ನೋಟುಗಳೆಲ್ಲ ಹೋಯ್ತವೆ ಅದಕ್ಕೋಸ್ಕರ ಡಿಮಾನಿಟೈಸೇಷನ್ ಮಾಡಿ. ಎಲ್ಲಿ ಮಾಡಿದ್ದಾರೆ ಅವ್ರು? ಏನಾಯ್ತು? ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಅವರಿಗೆ? ಇಟ್ಸ್ ಎ ಟೋಟಲ್ ಫೇಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್. ಪಾಪ 40-50 ಜನ ಯೋಧರು ಸಾಯ್ತಾರೆ ಅಂತಂದ್ರೆ ಪಾಪ ಅವರು ನಮಗೋಸ್ಕರ ದೇಶ ರಕ್ಷಣೆ ಮಾಡೋಕ್ಕೋಸ್ಕರ ಎಲ್ಲ ಅವ್ರ ಪ್ರಾಣ ಒತ್ತೆ ಇಟ್ಟು ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ರಕ್ಷಣೆ ಕೊಡಬೇಕಾಗುತ್ತೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ಈಗ ಪ್ರತೀಕಾರದ ಕಿಚ್ಚು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.